ಕುಣಿಯೋರು ನಾವು ನಿಂತುಕೊಂಡ ಶಾಂತಿ ವಿಧಿಯೇ ವಿಧಿಯೇ ವಿಧಿಯಾಟ ಕಲ್ಲೂರ ವಿಧಿಯಾಟ ಕಲ್ಲೂರ ನಗುತ್ತೈತೆ ದೈವಾಲಿ ಅಳುತ್ತೈತೆ ಜೀವಾಲಿ ನಗುತ್ತೈತೆ ದೈವಾಲಿ ಅಳುತ್ತೈತೆ ಜೀವಾಲಿ ವಿಧಿಯಾಟ ಕಲ್ಲೂರ ವಿಧಿಯಾಟ ಕಲ್ಲೂರ ಹಲೋ ತಂದೆ ಶರಣಬಸವೇಶ್ವರ, ಎಂತ ಪರೀಕ್ಷೆಯಲ್ಲಿ ನೂಕಿದೆಯ ತಂದೆ ನನ್ನನ್ನು. ರೈತರ ರಾಷ್ಟ್ರದ ಸಂಪತ್ತೆಂದು ಹೊರ ನೀಡಿ ಕಳಿಸಿದ ನೀನು ಈಗ ರಾಷ್ಟ್ರದ ಸಂಪತ್ತಿಗೆ ಭಿಕ್ಷುಕನಾಗಿ ತೋರಿಸಿ ಬಿಟ್ಟಿಯ ತಂದೆ ಜಗಕ್ಕೆ. ಹೇಳು ತಂದೆ ಹೇಳು, ನನ್ನಿಂದ ಆದರೆ ನ್ಯಾಯ ಏನು? ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ ನಿಜವಾದ ರೈತ ನೀನೇ ಎಂದು ಘೋಷಣೆ ಕೂಡಿ ಮಾಡಿ ಕಟಕ ಶ್ರೀಮಂತರ ಕೈವಶವಾದಳು ನನ್ನ ಹೆಂಡತಿ ಸೊಸೆಯಂದಿರು. ಹೇಗೆ ಸಹಿಸಿಕೊಳ್ಳಲಿ ಈ ಸಂತಾಪದ ಬಾಧೆಯನ್ನು? ಈ ಸಂತಾಪದ ಕತ್ತಲಲ್ಲಿ ಧುಮುಕಿ ಸೆರೆಮುಟ್ಟಿ ಗಂಡನ ಹೆಸರು ಕಿತ್ತೊಗೆದು ಮಿಂಡನ ವಶವಾದರು. ಇವೆಲ್ಲಕ್ಕಿಂತ ಅವಮಾನ ಅವಸ್ಥೆ ನನಗೆ ಕೊಡುವುದಕ್ಕಿಂತ ಯಮನ ದಾರಿ ತೋರಿಸಬಾರ್ದೇನು ತಂದೆ, ಯಮನ ದಾರಿ ತೋರಿಸಬಾರ್ದೇನು? ಅಮ್ಮ ಭೂಮತಿ, ನಿನಗೂ ಕೂಡ ತೇಡವೈತಿ. ನಿನ್ನ ಒಡಲಿಂದ ನನ್ನನ್ನು ಹೊರಗೋಗಿದೆಯಾ ತಾಯಿ? ಮಣ್ಣಿನಿಂದಲೇ ಚಿನ್ನವಾಗಬೇಕೆಂದು ನೆಂಬಿದ ಈ ನಿನ್ನ ಮಗನನ್ನು ಹಸಿವಿಗಾಗಿ ಬಲಿ ಕೊಡ್ತೀಯಾ ತಾಯಿ? ಹೇಳು ತಾಯಿ ಹೇಳು, ಎಷ್ಟೊಂದು ತಾಳಲಿ ಹಸಿದ ಒಡಿಲನ್ನು? ನಾನೊಬ್ಬ ಅನಾಥನೇ, ನಾನೊಬ್ಬ ಹುಚ್ಚನೇ, ನಾನೊಬ್ಬ ಹುಚ್ಚನೇ. ಇಷ್ಟಾದ್ರೂ ತುಟ್ಟಿಲ್ಲ ಹಸಿದ ಒಡಿಲಿಗೆ. ಅಮ್ಮ, ಯಾರಾದರೂ ಒಂದು ತುತ್ತು ಅನ್ನ ಕಟ್ಟಿಕೊಂಡು ಪುಣ್ಯ ಕಟ್ಟಿಕೊಳ್ಳಿರಮ್ಮ. ಈ ಹಸಿದ ಒಡಲಿಗೆ ಹಸಿದಾದ್ರಲ್ಲಿ ಕೊಳಿಸಿದಾದ್ರಲ್ಲಿ ಅದನ್ನು ನಾನು ತಿಂದು ಬದುಕುತ್ತೀನಮ್ಮ. ನಾನು ನಿನಗಾಗಿ ರೊಟ್ಟಿ ತಂದಿದ್ದೇನೆ, ಊಟ ಮಾಡಿರಿ ಮೊದಲು. ಏನಪ್ಪ, ನನಗೆ ನೀನು ಊಟ ತಂದಿರುವಿಯಾ? ಎಂತ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿರುವೆ ಕಂದ. ಅಪ್ಪ ಎಂದು ಈ ಹುಚ್ಚು ತಿರುಗಿ ಕರಿಬೇಕಾದರೆ ನೀನೆಂತ ಪುಣ್ಯವಂತನ ಮಗನಪ್ಪ, ಪುಣ್ಯವಂತನ ಮಗ. ನಿನಕ್ಕಿಂತಲೇ ನನ್ನ ಹೊಟ್ಟೆ ದೊಡ್ಡದಲ್ಲಪ್ಪ, ನೀನೇ ಊಟ ಮಾಡಿ ಹೋಗು. ಇದು ನಿನಗಾಗಿ ತಂದ ಪ್ರಸಾದಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ್ಗೆ ಹೇಳುತ್ತಾರೆ ಅಂತ. ರೈತನ ಬಾಳು ಕಣ್ಣೀರಿನ ಗೋಳಾಗಿದೆ ಎಂದರೆ ನನ್ನ ಈ ಉಪಕಾರ ಎಷ್ಟರದು ಬೇಗ ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ವೇಳೆಯಾಗಿದೆ. ಮಗು ಬಾಲಕ, ನನ್ನ ಶರೀರ ಹಿದ್ದು ಸತ್ತಂತೆಯಪ್ಪ. ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ನನಗೆ ತೀರ್ಸಿದಾಗುದಿಲ್ಲ ಕಂದ, ಆಗುದಿಲ್ಲ. ನಿನ್ನ ಋಣದಲ್ಲಿ ನಾನು ಸತ್ತು ಹೋಗಿಬಿಡ್ತೀನಪ್ಪ, ಸತ್ತು ಹೋಗಿಬಿಡ್ತೀನಿ. ಕ್ಷಮಿಸಿಬಿಡುವ ಕಂದ, ಕ್ಷಮಿಸಿಬಿಡು. ಎಂತ ಮಾತನಾಡಿತಪ್ಪ? ನಿನಗಷ್ಟು ಉಪಕಾರ ಮಾಡಿದರು ನಮ್ಮ ಋಣ ತೀರುವುದಿಲ್ಲ ಅಂತ ನನ್ನ ತಂದೆಯವರು ಹೇಳುತ್ತಿರುವಾಗ ನೀವು ಮಾತನಾಡುವುದು ಬೇಗ ಊಟ ಮಾಡಿರಿ ಮೊದಲು. ನಾನು ಬರ್ತೀನಿ, ಹೋಗುವ. ಆಯ್ತಪ್ಪ. ಈ
ಹಸಿದ ಬಡಲಿಗೆ ಹಣ್ಣಾದರೆ ಹಾಕೊಂಡು ಇವನ ತಂದೆ ಯಾರಿರಬಹುದು? ಇರ್ಲಿ, ಮೊದಲು ಹಸಿದ ಒಡಲಿಗೆ ಒಂದು ತುತ್ತು ಅನ್ನಾದರೆ ಹಾಕೊಂಡು. ಸ್ವಾಮಿ, ಇದೇನಿದು? ಸ್ವಾಮಿ, ಇದೇ ನಿಮ್ಮ ಅವಸ್ಥೆ? ನಾನ್ರಿ ನಿಮ್ಮ ಹೆಂಡತಿ ಗಂಗಾ ಬಂದಿದ್ದೀನಿ. ಮಾತಾಡಿ ನನ್ನ ಜೊತೆಗೆ. ಈ ನಿಮ್ಮ ಅವಸ್ಥೆ ನನ್ನ ಕಣ್ಣಿಂದ ನೋಡ್ಲಾಗುದಿಲ್ಲ ರೀ, ನೋಡ್ಲಾಗುದಿಲ್ಲ. ಯಾರಮ್ಮ ನೀನು? ಸ್ವಾಮಿ ಎಂದು ಕಾತರ್ಕಾರಿಸಿಕೊಂಡು ಯಾರಿಗೆ ಹುಡುಕ್ತಿರುವಿ? ನಾನೊಬ್ಬ ಜಗದ ಹುಚ್ಚ, ನನ್ನನ್ನು ಬಿಟ್ರಿ ಯಾರು ಇಲ್ಲಿ. ಸ್ವಾಮಿ, ಎಷ್ಟೊಂದು ತುಚ್ಛವಾಗಿ ನನ್ನನ್ನು ಮಾತಾಡ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಯಾರು ಅಂತ ನಿಮಗೆ ಗುರುತು ಸಿಗ್ತಾ ಇಲ್ವೇ? ಯಾರ್ದೋ ಮೋಸದ ಮಾತನ್ನು ಕೇಳಿ ನಮ್ಮ ಸಂಸಾರವನ್ನೇ ನುಚ್ಚು ನೂರು ಮಾಡಲು ಹೋಗ್ತಾ ಇದ್ದೀರಾ? ಹೇಳಿ ಸ್ವಾಮಿ, ಮಾತಾಡಿ. ಸಂಸಾರದ ಸಿರಿಯನ್ನು ಕಿತ್ತಿ ಬಿಸಾಕಿದ ಈ ಹುಚ್ಚ ತಿರುಕನಿಗೆ ಮತ್ತ ಹೊಸದಾರ ಪೋಷಿ ತೊಡಕ ಹಾಕಬೇಕಿದ್ರಿವ್ಯಾ ನನ್ನನ್ನು? ಸತಿಯನ್ನು ಕಳೆದುಕೊಂಡು ಹಿತ ಪರಮಾತ್ಮನ ಸನ್ನಿಧಾನ ಸೇರುವುದು ಈ ಹುಚ್ಚ ತಿರುಕದ ದಾರಿ ಒಂದೇ ಅಮ್ಮ, ಒಂದೇ. ಹೋಗಮ್ಮ, ಇಲ್ಲಿ ಒಂದು ಕ್ಷಣ ಕೊಡದೆ ನಿನ್ನ ದಾರಿ ನೋಡ್ಕೋ ಹೋಗು. ಸ್ವಾಮಿ, ಹುಟ್ಟಿದ 3 ವರ್ಷದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಳು ನಾನು. ಗಂಡನೇ ದೇವರು ಅಂತ ಗಂಡನ ಮನೆಗೆ ಬಂದೆ. ನಿಮ್ಮ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನು ಕೊಡೋದು ಬಿಟ್ಟು ಬೇರೆ ಯಾವ ದಾರಿಯನ್ನು ತೋರಿಸ್ತಾ ಇದ್ದೀರಿ ನನಗೆ? ಹೆಣ್ಣನ ಕಣ್ಣಿಗೆ ಮಣ್ಣುಗ್ಗಿ ಮಿಣ್ಣನ ಕೈ ಹಿಡಿದು ತಿರುಗುವ ಹೆಣ್ಣಿಗೆಷ್ಟಿಲ್ಲ ದಾರಿ. ಪತಿಯೇ ಪರಮಾತ್ಮ ಎಂದು ಪೂಜಿಸುವ ನಟನೆ ಮಾಡಿ ಹಿತ ಪುರುಷನ ಸಂಗ ಮಾಡಿ ಹೆಣ್ಣಿಗೆಷ್ಟಿಲ್ಲ ದಾರಿ. ಗಂಡನೇ ದೇವರೆಂದು ನೆಂಬಿದ ಹೆಣ್ಣು ಮಿಂಡನ ಕೈ ಹಿಡಿದು ಗಂಡನ ಕುಂಡಕ್ಕೆ ಕೊಲ್ಲುವ ಗಂಡಿ ಹೆಣ್ಣಿಗೆಷ್ಟಿಲ್ಲ ದಾರಿ. ಗಂಡಸು ಮನೆ ಬಿಟ್ಟು ಹೋದನೆಂದು ಮಿಂಡನೆ ಮನೆಗೆ ಬರಿ ಮಾಡಿಕೊಂಡು ಗಂಡ ಬಂದೊಡನೆ ಗರತಿ ಅಂತ ನಾನು ಹೊತ್ತು ಹೇಳುವ ಹೆಣ್ಣಿಗೆಷ್ಟಿಲ್ಲ ಈ ದಾರಿ. ಹೋಗು, ನೀನು ಬಯಸಿದ ಮಿಂಡನೆ ಬಿಟ್ಟು ಬೇಡಿಕೋ ಹೋಗು, ನನ್ನ ಜೀವನ ಉದ್ಧಾರ ಮಾಡೆಂದು. ಸುಮ್ಮನೆ ಹೊತ್ತು ಕಲ್ಲಾಗಿ ನಿಲ್ಲುವೆ ಗೊಲ್ಲ ಬರ್ತಿದ್ರು. ಸ್ವಾಮಿ, ಗೊಲ್ಲನ ಗಾರುಡಿಯ ಶಕ್ತಿಗೆ ಅವತರಿಸಿದ ನೀವು, ನಿಮ್ಮ ಬಾಯಲ್ಲಿ ಇಂಥ ಮಾತುಗಳೇ? ನೀವು ಆಡುತ್ತಿರೋ ಮಾತೇನು? ನೋಡಿ, ಹಿಂದೆ ಆ ಕೌರವರ ಕಪಟ ಕಾರಸ್ಥಾನದಿಂದ ಪಾಂಡವರು ವನವಾಸಗೈದರು. ಹೀಗಿರುವಾಗ ಆ ನೀಚಗೌಡ ಯಾವುದೋ ಒಂದು ಕುತಂತ್ರವನ್ನು ಮೋಸದ ಆಟವನ್ನು ಹೂಡಿದ್ದಾನೆ. ಅದನ್ನು ನಿಜ ಅಂತ ತಿಳಿದುಕೊಂಡು ನಮ್ಮ ಸಂಸಾರವನ್ನೇ ನುಚ್ಚು ನೂರು ಮಾಡಲು ಹೋಗ್ತಾ ಇದ್ದೀರಲ್ಲ, ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ದಯವಿಟ್ಟು ಅದನ್ನೆಲ್ಲವನ್ನು ಮರ್ತಿ ಬಿಡಿ, ನನ್ನ ಮಾತನ್ನು ನಂಬಿ. ನಾನು ಪತಿವ್ರತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡಿ ನನ್ನ ಕೈ ಹಿಡಿದು ನನಗೊಂದು ಬಾಳ ಕೊಡಿ. ನನ್ನ ಕಾಲಿಗೆ ಬಿದ್ದು ಹೊತ್ತು ಅಂಗಾಲಚ್ಚಿ ಬೇಡಿಕೊಂಡರು ನಿನ್ನನ್ನು ಎತ್ತಿ ಹಿಡಿಯುವ ಶಕ್ತಿ ನಾನು ಕಳೆದುಕೊಂಡಿದ್ದೇನೆ ಗಂಗಾ, ಕಳೆದುಕೊಂಡಿದ್ದೇನೆ. ಸುಮ್ಮನೆ ಈ ಪಾಪಿಗೆ ಕಾಲಿಗೆ ಬಿದ್ದು ಬೇಕೆ ಹೇಳ್ತಿರ್ವಿ. ನೀನು ನನಗಾಗಿ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ನಿರ್ಗತಿಕನಾಗಿದ್ದೇನೆ ಗಂಗಾ, ನಿರ್ಗತಿಕನಾಗಿದ್ದೀನಿ. ಸ್ವಾಮಿ, ಹೀಗೇಕೆ ಮಾತಾಡ್ತಿದ್ದೀರಾ? ನೋಡಿ, ನೀವು ಮತ್ತೊಬ್ಬರಿಗೆ ಕೈ ಎತ್ತಿ ದಾನ ಮಾಡುವವರು. ನೀವು ಈ ಹಳ್ಳಿಗೆ ರೈತ. ನಿಮಗೆ ಈ ಅವಸ್ಥೆಯನ್ನು ನೋಡಲು ನನ್ನಿಂದಾಗ್ತಾ ಇಲ್ಲ. ನೋಡಿ, ನೀವು ಒಂದು ಕಿವಿ ಮಾತನ್ನು ಹೇಳ್ತೀರಿ ನನಗೆ, ಈ ಸಮಾಜದ ಮಾತನ್ನು ಯಾವತ್ತು ಕಿವಿ ಕೊಡಬಾರ್ದು ಅಂತ. ಆದ್ರೆ ಇವತ್ತು ನೀವು ಅಂತವರ ಮಾತಿಗೆ ಕಿವಿ ಕೊಟ್ಟು ನಿಮ್ಮ ಸಂಸಾರವನ್ನೇ ಬಿಟ್ಟು ಬಂದಿರಲ್ಲ, ಯಾವ ಕೆಲಸ ಮಾಡಿದ್ದೀರಿ? ನನ್ನನ್ನು ಮುಟ್ಟಬೇಡ, ಮುಟ್ಟಿ ಕಟ್ಟಿಸುವ ಈ ಕೆಟ್ಟ ಸೂಳೆ ಎಂಬ ಗೋಪುರವನ್ನು. ಹೋಗು. ಆ
ಅನ್ನವಿಲ್ಲ ಮಲಗಲು ಮನೆಯಿಲ್ಲ ಬದುಕಲಿ ಭಯವಿಲ್ಲ ಆಸರೆ ನನಗಿಲ್ಲ ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ಬದುಕಲಿ ಭಯವಿಲ್ಲ ಬದುಕಲಿ ಭಯವಿಲ್ಲ ಆಸರೆ ತಂದೆ ತಾಯಿ ರಕ್ಷಾದಿ ರಕ್ಷಾದಿ ಬಡವನ ಬಾಳು ಕಣ್ಣೀರಿನ ಬಡವನ ಬಾಳು ಕಣ್ಣೀರಿನ ಈ ಪಾಪಿಗೆ ಆಸರೆ ಈ ಪಾಪಿಗೆ ಆಸರೆ ಈ ಪಾಪಿಗೆ ಈ ಪಾಪಿಗೆ ಆಸರೆ ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ಏನೆಂದು ಹೇಳಲಿ ಏನೆಂದು ಬೇಡಲಿ ಏನೆಂದು ಹೇಳಲಿ ಏನೆಂದು ಬೇಡಲಿ ವಿಧಿ ಬರಹ ತಪ್ಪಿಸಲಾಗದು ವಿಧಿ ಬರಹ ತಪ್ಪಿಸಲ ವಿಧಿ ಬರಹ ತಪ್ಪಿಸಲಾಗದು ಏನೆಂದು ಹೇಳಲಿ ಏನೆಂದು 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 ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ತಿನ್ನಲು ಅನ್ನವಿಲ್ಲ ಮಲಗಲು ಮನೆಯಿಲ್ಲ ಬದುಕಲ್ಲಿ ಭಯವಿಲ್ಲ ಬದುಕಲ್ಲಿ ಭಯವಿಲ್ಲ ಆಸರೆ ಬದುಕ